ತಾಲೂಕಾ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘಗಳ ಚುನಾವಣೆ ನಡೆದಿದ್ದು, ಈ ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಜನ ಸೇರಿಕೊಂಡಿದ್ದರು ಮತ್ತು ಮತದಾರರು ಕೂಡ ಬಹಳಷ್ಟು ಜನ ಬಂದಿದ್ದರು. ಮತದಾನ ವೇಳೆಯಲ್ಲಿ ಒಂದು ಕಾಂಗ್ರೆಸ್ಸಿಗೆ ಒಂದು ನೀತಿ ಬೇರೆ ಹಾಗೂ ಭಾರತೀಯ ಜನತಾ ಒಂದು ನೀತಿ ಬೇರೆ ಈ ಒಂದು ಪೊಲೀಸ್ ಇಲಾಖೆ ಮಾಡುತ್ತಿದ್ದು ನಾವು ಕಂಡು ಬಂದೆವು. ಮತ್ತು ಕಾಂಗ್ರೆಸ್ನಿಂದ ಎಲ್ಲ ಬಂದಂಥ ವಾಹನಗಳಿಗೆ ಒಳಗೆ ಬಿಡುವುದು, ಆದರೆ ಭಾರತೀಯ ಜನತಾ ಪಕ್ಷದ ಕೆಲವೊಂದು ಘಟಕಗಳಿಂದ ಮತದಾರರನ್ನು ಕರೆದುಕೊಂಡು ಬಂದಂಥ ವಾಹನಗಳನ್ನು ತಡೆ ಮಾಡಿ ಅಲ್ಲಿ ಬಹಳಷ್ಟು ಮಳದಾಟ ಮಾಡಿದ್ದು, ಅದರಲ್ಲಿ ಕಾನ್ಸ್ಟೇಬಲ್ ಆದಂತಹ ಮದರಕಂಡಿ ಮತ್ತು ಕತಾಟೆ ಅವರು ಕೂಡ ಬಹಳಷ್ಟು ನಮ್ಮ ಹಿರಿಯ ಕಾರ್ಯಕರ್ತರು ಕೂಡ ನೋವು ಉಂಟು ಮಾಡಿದ್ದಾರೆ. ಮತ್ತು ನಮ್ಮ ಪ್ರಕಾಶ್ ಕಾಳೆ ಎಂಬವರು ಕೂಡ ಅವರಿಗೆ ಒಬ್ಬ ಈ ಒಂದು ಕಾನ್ಸ್ಟೇಬಲ್ ಕೂಡ ಕಾಲರನ್ನು ಎಳೆದಿದ್ದಾರೆ. ಇದು ಖಂಡನೀಯವಾದ ವಿಷಯವಾಗಿದೆ. ಆದ್ದರಿಂದ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡ್ತೇವೆ ಮತ್ತು ಇದನ್ನು ನಾವು ಮಾಡಿದ್ದನ್ನು ನಾವು ಖಂಡಿಸ್ತೀವಿ. ನಾವು ಅಷ್ಟೇ ಅಲ್ಲದೆ CP ಆದಂಥ ಮಡ್ಡಿಯವರು ಕೂಡ ಅವಾಚ್ಯ ಶಬ್ದಗಳಿಂದ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಬೈದಿದ್ದು ಉಂಟು ಮತ್ತು ಬಹಳ ಹೀನಾಯವಾಗಿ ನಮ್ಮನ್ನು ಭಾರತೀಯ ಜನತಾ ಕಾರ್ಯಕರ್ತರು ನೋಡ್ಕೊಂಡಿದ್ದಾರೆ. ಇದನ್ನು ಖಂಡಿಸ್ತೀವಿ ಮತ್ತು ಮೇಲಾಗಿ ಇದಕ್ಕೆ ತ್ವರಿತವಾಗಿ ಮೇಲಿನ ಅಧಿಕಾರಿಗಳು ಅವರ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತ ಈ ಮೂಲಕ ನಾನು ತಿಳಿಪಡಿಸ್ತಾ ಇದ್ದೀನಿ. ನಾನು ಇದು ಅತಿ ಕಾಂಗ್ರೆಸ್ಸಿನ ಏಜೆಂಟ್ರ ಹಾಗೆ ಅವ್ರು ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸ್ಪಷ್ಟವಾಗಿ ಇವತ್ತು ಕಾಣಿಸ್ತಾ ಇದೆ. ಇವತ್ತು ದುರದೃಷ್ಟಕರ ಇದು. ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಹಿರಿಯ ಕಾರ್ಯಕರ್ತ ಸುರೇಶ್ ಗೌಡರು ಅವರನ್ನು ನಮ್ಮ CP ಆದಂಥ ಮಡ್ಡಿಯವರು ಅವಾಚ್ಯ ಶಬ್ದಗಳಿಂದ ಬೈದು ಬಹಳಷ್ಟು ನೊಂದು ಆಗುವಂಗೆ ಮಾಡಿದರು. ಇದು ಒಂದು ಫಿಸಿಕಲಿ ಮತ್ತು ಅವ್ರನ್ನ ನುಗ್ಸಾಡಿದರು. ಅಷ್ಟೇ ಅಲ್ಲದೆ ನಮ್ಮ ಪ್ರಕಾಶ್ ಅವರು ಒಂದು ದಲಿತ ಸಂಘದ ಅಧ್ಯಕ್ಷ, ಅವರನ್ನು ಈ ಒಂದು ಭದ್ರಕಂಡಿ ಮತ್ತು ತಲಾಟೆ ಅಂತ ಒಂದು ಕಾನ್ಸ್ಟೇಬಲ್ ಕೂಡ ಅವ್ರನ್ನ ಕಾಲರ್ ಹಿಡಿಲಿಕ್ಕೆ ಎಳೆದಾಡಿದರು. ಇದು ಬಹಳ ಖಂಡನೀಯ ಅಸಹ್ಯತನ. ಇದು ನಾವು ಖಂಡಿಸ್ತೀವಿ. ಇದಕ್ಕೆ ಅವರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳಲಾರದೆ ಹೋದರೆ ನಾವು ದೊಡ್ಡ ಹೋರಾಟ ಮಾಡಲೇಬೇಕಾಗ್ತದೆ ಅಂತ ನಾವು ಇವತ್ತು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ನಾವು ಆ ದಿಸೆಯಲ್ಲಿ ಇವತ್ತು SP ಸಾಹೇಬರಿಗೆ ಕೂಡ ನಾವು ಮಾತಾಡಿದ್ದೆವು. SP ಅವರು ಎಲ್ಲ ಕೇಳ್ಕೊಂಡು ಅವ್ರು ಹೇಳಿದ್ರು, ಹೌದು ಘಟನೆ ನಡೆದಿದ್ದು ಗೊತ್ತಾಗಿದೆ, ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಅವ್ರ ಮೇಲೆ ಕ್ರಮ ತಗೋತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಆದಷ್ಟು ಬೇಗನೆ ಈ ಮದರಕಂಡಿ ಎಂಬಾತನನ್ನು ಮತ್ತು ಇವತ್ತು ತಲಾಟೆ ಅವರು 2 ಕಾನ್ಸ್ಟೇಬಲ್ಗಳನ್ನು ಟ್ರಾನ್ಸ್ಫರ್ ಮಾಡಬೇಕು ಇಮಿಡಿಯೇಟಾಗಿ ಇಲ್ಲಿಂದ. ಮತ್ತು ಮುಂದೆ ಇಂಥ ಅಹಿತವಾದ ಘಟನೆಗಳು ನಡೀಬಾರ್ದು ಹಾಗೆ ನೋಡ್ಕೋಬೇಕು. ಆಮೇಲೆ CPI ಅವ್ರಿಗೆ ನೋಟಿಸ್ ಕೂಡ ಕೊಡಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಮುಂದೆ ಈ ಥರ ಏನಾದರೂ ಅವ್ರಿಗೊಂದು ಬೇರೆ ನಮಗೊಂದು ಬೇರೆ ನೀತಿಯಲ್ಲಿ ಮಾಡಿದ್ದಾದರೆ ಈ ದೊಡ್ಡ ಪ್ರತಿಭಟನೆ ನಾವು ಭಾರತೀಯ ಜನತಾ ಪಕ್ಷದವರು ಮಾಡ್ತೀವಿ ಅಂತ ಇಲ್ಲಿ ನಾನು ಸ್ಪಷ್ಟವಾಗಿ ತಿಳಿಪಡಿಸ್ತಾ ಇದ್ದೇನೆ. ಅವರು ಏಜೆಂಟ್ರಾಗಿ ಅವರು ಕೆಲಸ ಮಾಡ್ತಕ್ಕದ್ದಲ್ಲ. ಅವರು ಸಾರ್ವಜನಿಕರಾಗಿ ಇದ್ದಾರೆ. ಪಕ್ಷಪಾತವಿಲ್ಲದೆ ಜಾತೀಯತೆ ಇಲ್ಲದೆ ಯಾವುದೇ ಜಾತ್ಯತೀತದಿಂದ ಅವ್ರು ಕೆಲಸ ಮಾಡ್ತಕ್ಕದ್ದು ಒಳ್ಳೆಯ ಕೆಲಸ ಮಾಡಿದ್ದಾದರೆ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ. ಆದರೆ ಇಂಥ ಒಂದು ಅಸಹಿತನವಾದ ಕೆಲಸ ಮಾಡಿದ್ದಾದರೆ ಅವ್ರನ್ನ ಸದೆ ಬೆಳಿತೀವಿ, ನಾವು ಬಿಡುವುದಿಲ್ಲ ಅವ್ರನ್ನ ಅಂತ ಈ ಮೂಲಕ ನಾವು ತಿಳಿಸ್ತೀವಿ. ನಾವು TMS ಸಂಸ್ಥೆಗೆ ಇವತ್ತು ನಡೆದಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಸ್ವಾಭಾವಿಕವಾಗಿ ಸ್ಪರ್ಧೆ ಮಾಡಿದ್ದರು. ಚುನಾವಣೆ ಪ್ರಕ್ರಿಯೆ ಬೆಳಗ್ಗಿಂದ ಸಾಯಂಕಾಲದವರೆಗೆ ಭಾಳ ಉತ್ಸುಕತೆಯಿಂದ ಮತದಾರರು ಭಾಗವಹಿಸಿ ಅದನ್ನು ಪ್ರಜಾತಂತ್ರ ವ್ಯವಸ್ಥೆಯನ್ನು ಅತ್ಯಂತ ಯಶಸ್ವಿ ಮಾಡೋದಂಥ ಪ್ರಯತ್ನ ಮಾಡುವಾಗ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಚುನಾವಣೆ ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಅನ್ನುವಂಥ ರೀತಿಯಲ್ಲಿ ತಮ್ಮ ವರ್ತನೆಯನ್ನು ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನೇರವಾಗಿ ಮತದಾರ ಕರ್ಕೊಂಡು ಅಲ್ಲಿ ಹೋಗಿ ಬಿಡಬೇಕಾದ್ರೆ ಕೆಲವು ವಯಸ್ಸಾದವರು ಬಂದಿರ್ತಾರೆ, ಕೆಲವರು ಹೆಣ್ಮಕ್ಳು ಬಂದಿರ್ತಾರೆ, ಜೊತೆಗೆ ಹೋಗಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಆದರೆ ಆಡಳಿತ ಪಕ್ಷದ ಕಾರ್ಯಕರ್ತರು ವಾಹನಗಳು ತುಂಬಿಕೊಂಡು ಮತದಾರರು ತಂದಾಗ ಅವರನ್ನು ನೇರವಾಗಿ ಮತಗಟ್ಟೆವರೆಗೆ ಬಾಗಿಲವರೆಗೆ ಬಿಡುವಂಥ ವ್ಯವಸ್ಥೆ ಮಾಡ್ಯಾರ, ನಮಗೆ ಬಿಟ್ಟಿಲ್ಲ. ಇದನ್ನು ಪ್ರತಿಭಟನೆ ಮಾಡಿ ಸನ್ಮಾನ್ಯ ಜಗದೀಶ್ ಗುರುಗುಂಟಿಮಠ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿವಿ. ಆ CPI ಸಾಹೇಬರಿಗೂ ಮಾತಾಡಿದ್ದೀವಿ. ಅವ್ರು ಯಾವಾಗ ಎಲ್ಲಿ ಜಮಖಂಡಿಗೆ ಯಾವತ್ತು ಬಂದಾರೋ ಆವತ್ತಿನಿಂದ ಇಲ್ಲಿವರೆಗೆ ಕೇವಲ ಕಾಂಗ್ರೆಸ್ಸಿನ ಏಜೆಂಟ್ರಂತೆ ವರ್ತನೆ ಮಾಡ್ತಾ ಇದ್ದಾರೆ. ನಮ್ಮ ಚುನಾಯಿತ ಪ್ರತಿನಿಧಿಗಳು, ಶಾಸಕರು, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿರುವಂಥ ಅವರಿಗೆ ಇರುವಂಥ ಗೌರವ
ಒಂದು ಬಾರಿನೂ ಗೌರವ ಕೊಟ್ಟಿದ್ದ ನಾವು ನೋಡಿಲ್ಲ. ನಾನು ಒಬ್ಬ ಮಾಜಿ ಶಾಸಕ, ನಮ್ಮ ಡಿ ಎಸ್ ನರಗೌಡರು ಮಾಜಿ ವಿಧಾನ ಪರಿಷತ್ ಸದಸ್ಯರು, ಯಾವ ಸಂದರ್ಭದಲ್ಲಿ ಗೌರವ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲಿಯ ಸ್ಥಳೀಯ ಪೊಲೀಸ್ ಅಧಿಕಾರಿ ಮಾಡೋದಲ್ಲ. ಐ ಜಿ ಇರ್ಬೋದು, ಎಸ್ ಪಿ ಅವರು ಇರ್ಬೋದು, ಅವ್ರ ಮೇಲೆ ಅಧಿಕಾರಿಗಳು ನಾವು ಏನಾದರೂ ಒಂದು ಫೋನ್ ಮಾಡಿದರೆ ತಕ್ಷಣ ಸ್ಪಂದನೆ ಮಾಡ್ತಾರೆ. ಈ ಜಮಖಂಡಿ ಇರುವಂಥ ಜನ, ಇಲ್ಲಿಯ ಅಧಿಕಾರಿಗಳು ಕೇವಲ ಕಾಂಗ್ರೆಸ್ನ ಏಜೆಂಟ್ರಂತೆ ಕೆಲಸ ಮಾಡ್ತಾರೆ. ನಮ್ಮ ಶಾಸಕರು ಇದೀಗ ಎಸ್ ಪಿ ಸಾಹೇಬರ ಗಮನಕ್ಕೆ ಫೋನ್ ಮೂಲಕ ಮಾತಾಡಿ ಯಾವ್ಯಾವ ಅಧಿಕಾರಿಗಳನ್ನು ಇಲ್ಲಿಂದ ಕಿತ್ತು ಹಾಕಬೇಕು, ಅವ್ರ ಮೇಲೆ ಕ್ರಮ ಆಗಬೇಕಂತ ಒತ್ತಾಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ SC ಮೋರ್ಚಾ ಜಿಲ್ಲಾ ಅಧ್ಯಕ್ಷರು, ಒಂದು ವಿಶೇಷವಾದಂಥ ಪದವಿ ಅದು, ಒಬ್ಬ ದಲಿತ ಮುಖಂಡ ಇದನ್ನು ಖಂಡನೆ ಮಾಡುವಂಥ ಸಂದರ್ಭದಲ್ಲಿ ಒಂದಿಬ್ಬರು ಪೊಲೀಸ್ ಪೇದೆಗಳು ಹಿಂದಿಂದ ಬಂದು ಅವ್ರು ಶರ್ಟ್ ಜಗ್ತಾರೆ ಅಂತಂದರೆ ಇದಕ್ಕಿಂತಲೂ ಅಮಾನುಷ ಘಟನೆ ಬಹುಶಃ ನಾನಂತೂ ನನ್ನ ರಾಜಕೀಯ ಜೀವನದಲ್ಲಿ ನೋಡಿಲ್ಲ. ಹೀಗಾಗಿ ಸಂದರ್ಭದಲ್ಲಿ ಕೇವಲ SP ಸಾಹೇಬರಿಗೆಲ್ಲ, ಕೇವಲ IG ಸಾಹೇಬರಿಗೆಲ್ಲ, ನಮ್ಮ ಶಾಸಕರ ನೇತೃತ್ವದಲ್ಲಿ ಒಂದು ನಿಯೋಗ ತೊಗೊಂಡು ನಾವು ಗೃಹ ಮಂತ್ರಿ, ಮುಖ್ಯಮಂತ್ರಿ ಕಡೆನೂ ಹೋಗ್ತೀವಿ. ಇಂಥ ಅಧಿಕಾರಿಗಳನ್ನ ತಕ್ಷಣ ಜಮಖಂಡಿಯಿಂದ ಕಿತ್ತು ಹಾಕಬೇಕು. ಪ್ರಾಮಾಣಿಕವಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲವನ್ನೂ ಸಂಭಾಳಿಸ್ಕೊಂಡು ಹೋಗ್ತಕ್ಕಂಥ ಅಧಿಕಾರಿಗಳು ಬರಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತೀವಿ. ಅದನ್ನು ಅಕಸ್ಮಾತ್ ಸರ್ಕಾರ ಮಾಡದೇ ಇದ್ದರೆ, ಅಧಿಕಾರಿಗಳು ಮಾಡದೇ ಇದ್ದರೆ, ಮುಂದಿನ ಹಂತದಲ್ಲಿ ದೊಡ್ಡ ಪ್ರಮಾಣದ ಜನ ಸಂಘಟನೆ ಮಾಡಿಕೊಂಡು ಈ ಒಂದು ದುಷ್ಟ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಹೇಳಿಕ್ಕೆ ಬಯಸ್ತೇನೆ.